ಕೋಗಿಲು ನಿರಾಶ್ರಿತರಿಗೆ ಇಂದು ಹೊಸ ಮನೆ ಭಾಗ್ಯ ಸಿಗುತ್ತೆ. ಡಿಸಿಎಂ ಡಿಕೆ ಭೇಟಿಯಾದ ಸಚಿವ ಜಮೀರ್ ಅಹಮದ್ ಸದಾಶಿವನಗರದಲ್ಲಿರುವಂತಹ ಡಿಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಿವಾಸಿಗಳಿಗೆ ಮನೆಗಳ ಹಂಚಿಕೆ ಸಂಬಂಧಪಟ್ಟ ಹಾಗೆ ಭೇಟಿ. ಸದಾಶಿವನಗರ ನಿವಾಸಕ್ಕೆ ಸಚಿವ ಜಮೀರ್ ಅಹಮದ್ ಭೇಟಿ ಕೊಟ್ಟಿದ್ದಾರೆ. ಏನು ಮೀಟಿಂಗ್ ಆಗಿತ್ತು ಮೊನ್ನೆ, ಕೃಷ್ಣ ಬೈರೇಗೌಡರು ಹಾಗೆ ಜಮೀರ್ ಅಹಮದ್ ಅದರಲ್ಲಿ ಪಾಲ್ಗೊಂಡಿದ್ದರು. ಅದಾದ ನಂತರ ಗುರುವಾರದಿಂದ ಮನೆ ಹಂಚಿಕೆ ಅಂತ ನಿರ್ಧಾರ ಆಯಿತು. ಡಿಸಿಎಂ ಡಿಕೆ ಭೇಟಿಯಾದರು ಸಚಿವ ಜಮೀರ್ ಅಹಮದ್. ಸದಾಶಿವನಗರದಲ್ಲಿರುವಂಥ ಡಿಸಿಎಂ ನಿವಾಸದಲ್ಲಿ ಭೇಟಿಯಾದರು. ನಿವಾಸಿಗಳಿಗೆ ಮನೆಗಳ ಹಂಚಿಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಜಮೀರ್ ಡಿಕೆ ನಿವಾಸಕ್ಕೆ ಬಂದಿದ್ದಾರೆ. ಕೋಗಿಲು ನಿರಾಶ್ರಿತರಿಗೆ ಇವತ್ತು ಹೊಸ ಮನೆ ಒಂದಷ್ಟು ಜನರಿಗೆ ಸಿಗುತ್ತಾ, ಅದರಲ್ಲಿ ಹಂತ ಹಂತವಾಗಿ ಮನೆಗಳನ್ನು ಹಂಚುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಆದರೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ, ಏನು ನಿಜಕ್ಕೂ ಎಷ್ಟು ಜನರಿಗೆ ಮನೆ ಸಿಗಬೇಕಾಗಿದೆ, ಇದರ ಬಗ್ಗೆ ಗೊಂದಲ ಆಯಿತು. ಅದನ್ನು ಕ್ಲಿಯರ್ ಮಾಡಬೇಕಾಗಿದೆ. ಕೋಗಿಲು ಲೇಔಟ್ ಅಲ್ಲಿನ ನಿರಾಶ್ರಿತರಿಗೆ ಮನೆ ವ್ಯವಸ್ಥೆ, ನಿವಾಸ ಹಂಚಿಕೆ ಇವತ್ತಿನಿಂದ ಆರಂಭ ಆಗುತ್ತಾ ಅನ್ನೋದು. ಯಾಕಂದರೆ ಮನೆ ಮೀಟಿಂಗ್ ಆದ ನಂತರ ತೆಗೆದುಕೊಂಡಂಥ ನಿರ್ಧಾರ ಏನಂತಂದರೆ ಗುರುವಾರದಿಂದ ಈ ಮನೆಗಳ ಹಂಚಿಕೆ ಆರಂಭ ಆಗುತ್ತೆ ಅಂತ. ಇನ್ನು ಸರ್ಕಾರದ ವಿರುದ್ಧ ಕೋಗಿಲು ನಿವಾಸಿಗಳ ಆಕ್ರೋಶ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ. ಮನೆ ತೆರವು ಮಾಡಿ ಇಂದಿಗೆ 19 ದಿನಗಳಾಯಿತು. ನಮಗೆ ಯಾವ ಮನೆ ಕೊಡ್ತೀರಾ ಅಂತ ಯಾವಾಗ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ದಾರೆ. 19 ದಿನ ಆಯಿತು ಮನೆಗಳನ್ನು ತೆರವು ಮಾಡಿ, ಯಾವಾಗ ನಮಗೆ ಮನೆಗಳನ್ನು ಕೊಡೋದು? ಮನೆಗಾಗಿ ಕಾಯ್ತಾ ಇರುವಂತಹ ಕೋಗಿಲು ನಿವಾಸಿಗಳು ನಿನ್ನೆ 40 ಜನರ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿದ್ದಾರೆ. ಮೊನ್ನೆ 50 ಜನರ ದಾಖಲೆ ಪರಿಶೀಲನೆ ಆಗಿದೆ. ಇದುವರೆಗೆ 90 ಜನರ ದಾಖಲೆ ಪರಿಶೀಲನೆ ಆಗಿದೆ. ಮೊದಲನೇ ದಿನ 40, ಹಾಗೆ ಎರಡನೇ ದಿನ 50. ಹೊಸ ದಾಖಲೆಗಳನ್ನ ಕೇಳಿದರೆ ಹೇಗೆ ಅಂತ ಕೇಳಿದ್ದಾರೆ. ಬನ್ನಿ ಕೋಗಿಲು ನಿವಾಸಿಗಳು ಮಾತನಾಡಿದ್ದಾರೆ, ನೋಡೋಣ. ಏನು ಸಿಕ್ಕಿಲ್ಲ ಸರ್, ಇನ್ನು ನಾಳೆ ಅಂತ ಅದೇ ಹೇಳ್ತಾ ಇದ್ದಾರೆ. ಏನು ಇಲ್ಲ. ಅಲ್ಲಿ ಸ್ಕೂಲಲ್ಲಿ ಯಾರು ಇನ್ಫಾರ್ಮೇಶನ್ ಮಾಡೋಕ್ಕೆ ಹೋಗಿದ್ರೆ ನಿಮಗೆ ಫೋನ್ ಬಂದ್ರೆ ಇಲ್ಲಿಗೆ ಬರ್ರಿ, ಇಲ್ಲಾಂದ್ರೆ ಬರಬೇಡ ಅಂತ ನಮಗೆ ಕಳಿಸ್ತಾ ಇದ್ದಾರೆ. ನಿನ್ನೆ ಮೊನ್ನೆ ನಿಮಗೆ ಫೋನ್ ಬಂದಿತ್ತಾ ನಿಮ್ದು? ಇಲ್ಲ, ಬಂದಿಲ್ಲ ಸರ್, ನಮಗೆ ಫೋನೇ ಬಂದಿಲ್ಲ ಇನ್ನು. ಏನ್ ಅಂತಿದ್ದಾರೆ, ಏನ್ ಹೇಳಿದ್ರು ನಿಮಗೆ? ಯಾಕೆ ಫೋನ್ ಮಾಡಿಲ್ಲ? ನಮ್ಗೆ ಯಾರಿಗೂ ಇಲ್ಲಿ ಇರೋದು ನಾವು ಯಾರಿಗೂ ಬಂದಿಲ್ಲ ಸರ್. ಇದಕ್ಕೆ ಯಾರು ಬೇರೆಯವ್ರ ಜಾಗದಿಂದ ಬರ್ತಾ ಇದ್ದಾರೆ, ಇಲ್ಲಿ ಇರೋರಿಗೆ ಬರ್ತಾನೆ ಇಲ್ಲ. ಅದು ಸಮಸ್ಯೆ ಆಗಿರೋದು. ಅದು ಅಲ್ಲಿ ಹೋಗಿ ಹೇಳಿದ್ರೆ ನಾಳೆ ಹಂಗೆ ಹೇಳ್ತಾ ಇದ್ದಾರೆ. ನಿಮ್ಮನ್ನ ಕರಿತೀವಿ, ನಿಮ್ಮನ್ನ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ತೀವಿ, ಈ ತರದ್ ಏನಾರು ಹೇಳ್ತಿದಾರಾ? ಹೇಳಿದಾರೆ. ಇಲ್ಲ ಹೇಳಿದ್ರು. ನಿನ್ನ ಹೋಗಿ ನಾನು ಹೇಳಿದ್ರೆ ಸ್ಕೂಲ್ ಹತ್ರ ಹೇಳಿದ್ರೆ, ಇಲ್ಲ ಇವತ್ತು ಟೈಮ್ ಹೋಗಿದೆ, ಟೈಮ್ ಆಗಿದೆ, ನಾಳೆ ಫೋನ್ ಬರುತ್ತೆ ನಿಮ್ಗೆ, ಬರ್ರಿ, ಕನ್ಫರ್ಮ್ ಬರ್ತಾ ಇದೆ ಅಂತ 3 ದಿವಸದಿಂದ ಹಂಗೆ ಆಗ್ತಿದೆ. 1ನೇ ತಾರೀಕು ಕೊಡ್ತೀನಿ ಅಂತ. ಇವತ್ತು ಎಷ್ಟು ಸರ್? 7ನೇ ತಾರೀಕು ಇವತ್ತು. ಹಂಗಾಗಿದೆ. ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಏನು ಮಾಡೋದು ಏನಿಲ್ಲ, ಅರ್ಥನೇ ಆಗ್ತಾ ಇಲ್ಲ. ಏನು ಮಾಹಿತಿ ಬಂದಿಲ್ಲ. ನಾವು ನಿಮ್ಮ ಟಿವಿ ಮುಖಾಂತರ ನಾವು ನೋಡಿದ್ದೀವಿ, ಮೀಡಿಯಾ ಕಡೆಯಿಂದ ಇವತ್ತು ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಟೈಮ್ ಇದೆಯಲ್ಲ, ಇದು ಬೆಳಗಾಗಿದೆ, ಈಗ ಸಂಜೆವರೆಗೂ ನೋಡೋಣ. ಏನೋ ನಂಬಿಕೆ ಏನೋ ಇದೆ ಎಲ್ರಿಗೂ ಮನಸ್ಸಲ್ಲಿ, ಆದ್ರೂ ಭಯಾನೂ ಇದೆಯಲ್ಲ, ಕೊಡ್ತಾರೋ ಇಲ್ವೋ ಅಂತ. ಈಗ 30-31 ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೊಡ್ತಾರ ಕಾದ್ ನೋಡೋಣ ಸರ್. ನಿರೀಕ್ಷೆ ಇದೆ ಎಲ್ರಿಗೂ. ಏನ್ ಮಾಡ್ತಾರೆ ಅವ್ರ ಒಪಿನಿಯನ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ದು ವೆರಿಫಿಕೇಶನ್ ಆಗಿದೆಯಾ ಕೇಳಿದ್ರ? ಇಲ್ಲ ಸರ್, ಏನು ಕೇಳಿಲ್ಲ. ಅದೇ ಬರುತ್ತೆ ಅಂತ ಹೇಳಿದ್ರು. ಏನು ಸಿದ್ಧತೆ ಏನು ಇಲ್ಲ ಸರ್. 2 ದಿವಸ ಇನ್ನೂ ಟೈಮ್ ಇದೆ ಅಂತ. ನೆನ್ನೆ ಇಂದಿರಾ ಗಾಂಧಿ ಹೌಸಿಂಗ್ ಯೋಜನಾ ಅವ್ರು ಬಂದಿದ್ರು, ಅವ್ರಿಗೂ ಮಾತಾಡಿದೆ ನಾನು. ಅವ್ರು ಹೇಳಿದ್ರು, ಅಮ್ಮ ಎಲ್ರದ್ದು ವೆರಿಫಿಕೇಶನ್ ಆಗುತ್ತೆ, 1-2 ದಿವಸ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಸರ್. ಮಾರ್ಷಲ್ಸ್ ಏನೋ ಬಂದಿದ್ರು ನಿನ್ನೆ ಅಂತ ಏನಂದ್ರು? ಹೌದು ಸರ್, ಅವ್ರು ಏನ್ ಹೇಳಿದ್ರು, ಗಂಜಿ ಕೇಂದ್ರ 5 ಜಾಗ ತೆಗ್ದಿದ್ದೀವಿ, ಅಲ್ಲಿ ಬಂದು ನೀವು ಆಶ್ರಯ ತಗೋಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಚಳಿ ಬಿಸಿಲಲ್ಲಿ ಇರ್ತಾರೆ ಜನ ಅಂತ. ಇಷ್ಟು ದಿವಸದಿಂದ ಕರ್ಣೆ ಇರ್ಲಿಲ್ಲ, ನೆನ್ನೆ ಬಂದಿದೆ ಹುಟ್ಟಿ ನೋಡೋಣ. ಜನ ಇಲ್ಲ, ಯಾರು ಹೋಗಲ್ಲ ಅಂತ ಹೇಳಿದ್ರು ಸರ್. ಇಲ್ಲ, ಇಲ್ಲಿ ಸಿಗ್ತಾ ಇದೆಯಲ್ಲ, ನಾವೇ ಮಾಡ್ತಾ ಇದೀವಿ ನಮ್ಮ ಕೈಯಾರ, ಎಲ್ರಿಗೂ ತಿನ್ನಿಸ್ತಾ ಇದೀವಿ. ಅವರು ಬಂದು ಸಹಾಯ ಮಾಡ್ತಾರೆ ಕೆಲಸದಲ್ಲಿ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ, ತಿಂತಾ ಇದ್ದಾರೆ ಸರ್. ಇಲ್ಲ ಸರ್, ಯಾರು ಮನೆ ಬಂದು ತೋರಿಸಿಲ್ಲ. ಅಧಿಕಾರಿಗಳು ಬರ್ತಾವ್ರೆ ಹೋಗ್ತಾವ್ರೆ. ಅವರು ಜಮೀರ್ ಅಹಮದ್ ಅಣ್ಣನು ಹೇಳ್ಬಿಟ್ಟು ಹೋಗವ್ರೆ, 1ನೇ ತಾರೀಕಿಗೆ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ. ಇನ್ನು ಮತ್ತೆ ಯಾರು ಬಂದಿಲ್ಲ. ಈಗ ಸಚಿವರು ಹೇಳಿದ್ರು ಗುರುವಾರದೊಳಗೆ ಕೊಡ್ತೀವಿ 30-35 ಜನಕ್ಕೆ ಅಂತ. ಯಾರಿಗಾರು ಫೋನ್ ಬಂದಿದೆ? ಯಾರಿಗೂ ಬಂದಿಲ್ಲ ಸರ್.
ನಿನ್ನೆ ಮೊನ್ನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು, ನಿಮ್ಗೂ ಕರೆದಿದ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್? ಇಲ್ಲ ಕರೆದಿಲ್ಲ. ಏನಂತಿದ್ದಾರೆ? ನಮ್ ಕರೆದಿಲ್ಲ, ನಿಮ್ಗೆ ಫೋನ್ ಬರುತ್ತೆ, ನಾವು ಫೋನ್ ಮಾಡಿದ್ರೆ ಅವಾಗ ಬನ್ನಿ ನೀವು ಅಂತ. ಯಾರಿಗೆ ಫೋನ್ ಮಾಡ್ತಿದ್ದಾರೆ? ಯಾರವರು ಎಲ್ಲ? ನಿನ್ನೆ ಯಾರು ಡಾಕ್ಯುಮೆಂಟ್ಸ್ ಕೊಟ್ರಲ್ಲ ಅವರೆಲ್ಲ ಯಾರು? ಎಲ್ಲಿ ನಿವಾಸಿಗಳು? ಅವ್ರು ಕೆಳಗಡೆ ಹೊಟ್ಟಿರೋರು. ನಿಮಗೆ ಬಂದಿಲ್ವಾ? ನಮ್ ಜನ ಅವ್ರಿಗೂ ಬಂದೈತೆ, ಒಂದ್ 5 ಜನ ಅವ್ರಿಗೂ ಬಂದೈತೆ. ಎಷ್ಟು ಜನ ಇದ್ರ ಫಕೀರ್ ಲೇಔಟ್ ಅಲ್ಲಿ? ನಿಮ್ಮವ್ರು ಎಷ್ಟು ಜನ ಇದ್ರೆ? ಎಷ್ಟು ಜನಕ್ಕೆ ಬಂತು? ನಾವು ಫಕೀರ್ ಲೇಔಟ್ ಅವರು 40 ಜನ ಇದ್ದಾರೆ. ಎಷ್ಟು ಜನಕ್ಕೆ ಬಂದಿದೆ ಫೋನು? ಒಂದು 3-4 ಜನಕ್ಕೆ ಬಂದೈತೆ ಫಕೀರ್ ಲೇಔಟ್. ಮಿಕ್ಕಿದವ್ರಿಗೆ ಬಂದಿಲ್ಲ? ಯಾಕೆ ಗೊತ್ತಿಲ್ಲ ಸರ್. ಬರತ್ತಂತ? ಇವತ್ ಏನೋ ಬರುತ್ತೆ, ಏನೋ ನೋಡೋಣ ಇವತ್ತು. ಏನ್ ಪ್ಲಾನ್ ಮಾಡ್ಕೊಂಡಿದ್ರೆ? ಏನ್ ಸಿದ್ಧತೆ? ನಿನ್ನೆ ಬಿಬಿಎಂಪಿ ಮಾರ್ಷಲ್ಸ್ ಬಂದಿದ್ರು, ಎಲ್ಲ ಖಾಲಿ ಮಾಡಿ ಅಂದ್ರಂತೆ. ಎಲ್ಲ ಖಾಲಿ ಮಾಡಿ ಅಂತ ಹೇಳಿಲ್ವಾ ಅವರು? ಸರ್ಕಾರದಿಂದ ಊಟ ಐತೆ, ಅದು ಏನು ಗಂಜಿ ಕೇಂದ್ರ, ಗಂಜಿ ಕೇಂದ್ರ ಹತ್ರ ಹೋಗಿ ಮಲ್ಕೊಳಕ್ಕೆ, ಸ್ನಾನ ಮಾಡಕ್ಕೆ, ಊಟ ಮಾಡಕ್ಕೆ ಎಲ್ಲ ಚೆನ್ನಾಗೈತೆ. ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲೇ ಇರಿ ಅಂತ ಹೇಳ್ದವ್ರು. ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟಿದೀವಿ ಅವ್ರಿಗೆ. ಸರ್ ಆಯ್ತು ನಿಮ್ ಇಷ್ಟಪ್ಪ ಅಂತ ಹೊಲ್ಟೋಗ್ಬಿಟ್ರು. ಊಟ ತಿಂಡಿಗೆ ಏನ್ ಮಾಡ್ತಿದ್ರ? ಏನ್ ಕತೆ ಮಾಡ್ತಾವ್ರಲ್ಲ ಸರ್, ಮಧ್ಯಾಹ್ನ ಇಲ್ಲಿ ಮಾಡ್ತಾವ್ರೆ. ಎಂಜೋ ಇಂದ ಬೆಳಗ್ಗೆ ನಾಷ್ಟ ಬರ್ತಾ ಇದೆ. 19 ದಿವಸನೂ ಬರ್ತಾವ್ರೆ. ಇವಾಗವರೆಗೂ ಇನ್ನೂ ಬರ್ತಾನೆ ಇದೆ ನಾಷ್ಟ. ಮನೆ ಇಲ್ಲದೆ ಕಷ್ಟ ಆಗ್ತಿದ್ಯಾ? ಇಲ್ಲ ಸರ್, ಮನೆ ಇಲ್ಲದೆ ಕಷ್ಟ ಆಗ್ತಿದ್ಯಾ? ಕಷ್ಟ ಅಂತಾನೆ ಸರ್. ಕಷ್ಟ ಇಲ್ಲ ಅಂದ್ರೆ ಏನು ಹೇಳಿದು? ಚಳಿಗೆ ತುಂಬಾ ಚಳಿ, ಮಕ್ಕಳು ಐತೆ, ದೊಡ್ಡವರು ಐತೆ, ನಗಡಿ 19 ದಿವಸ.